ಹಾಯ್ ಹಲೋ ನಮಸ್ತೆ. ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿದ್ದ ಹನುಮಂತ್ ಲಮಾಣಿ ಅಂತಿಮವಾಗಿ ಆ ಸೀಸನ್ನ ವಿನ್ನರ್ ಆಗಿಬಿಟ್ರು. ಸರಿಗಮಪ ಶೋನಲ್ಲಿ ಗಾಯಕನಾಗಿ ಎಲ್ಲರ ಮೆಚ್ಚುಗೆ ಗಳಿಸಿದ್ದ ಹನುಮಂತ ಬಿಗ್ ಬಾಸ್ ಶೋನಲ್ಲಿ ತಮ್ಮ ಮುಗ್ಧತೆಯಿಂದಲೇ ಎಲ್ಲರ ಮನಸ್ಸನ್ನ ಗೆದ್ದಿದ್ರು. ಅಂದ್ಹಾಗೆ ಬಿಗ್ ಬಾಸ್ ಮನೆಯೊಳಗೆ ಇರುವಾಗಲೇ ತಮಗೊಬ್ಳು ಗರ್ಲ್ ಫ್ರೆಂಡ್ ಇರೋದಾಗಿಯೂ ಹೇಳ್ಕೊಂಡಿದ್ರು ಹನುಮಂತು. ಶೀಘ್ರದಲ್ಲೇ ಮದುವೆ ಆಗೋದಾಗಿಯೂ ಅವರು ಹೇಳ್ಕೊಂಡಿದ್ರು. ಇದೀಗ ಮದುವೆ ಕುರಿತು ಹೊಸ ಅಪ್ಡೇಟ್ ಸಿಕ್ಕಿದೆ. ಬಿಗ್ ಬಾಸ್ ಮನೆಯಲ್ಲಿರುವಾಗಲೇ ಮದುವೆ ಕುರಿತು ಹನುಮಂತು ಪದೇ ಪದೇ ಮಾತನಾಡ್ತಾ ಇದ್ರು. ಆದರೆ ಈವರೆಗೂ ಮದುವೆ ಕುರಿತು ಏನೊಂದು ಅಪ್ಡೇಟ್ ಸಿಕ್ಕಿರಲಿಲ್ಲ. ಯಾವ ಹುಡುಗಿಯನ್ನ ಇಷ್ಟಪಟ್ಟಿದ್ದಾನೋ ಅದೇ ಹುಡುಗಿ ಜೊತೆಗೆ ಹನುಮಂತು ಮದುವೆ ಮಾಡ್ತೀವಿ, ಅವನ ಸಹೋದರನಾಗಿ ನಾನೇ ಮುಂದೆ ನಿಂತು ಈ ಮದುವೆ ಮಾಡ್ತೀನಿ ಅಂತ ಹನುಮಂತು ಸಹೋದರ ಮಾರುತಿ ಹೇಳಿದ್ರು. ಬಿಗ್ ಬಾಸ್ ಶೋನಲ್ಲಿ ಇರುವಾಗಲೇ ಅಳಿಯ ಹನುಮಂತು ಮದುವೆಯನ್ನ ಮಾಡ್ತೀನಿ ಅಂತ ಗೋಲ್ಡ್ ಸುರೇಶ್ ಹೇಳಿದ್ರು. ಈಗ ಅವರು ಹೋದ ಕಡೆ ಬಂದ ಕಡೆ ಸಿಕ್ಕಿದವರೆಲ್ಲ ಹನುಮಂತು ಮದುವೆಯನ್ನ ಯಾವಾಗ ಮಾಡ್ತೀರಿ ಅಂತ ಕೇಳ್ತಿದ್ದಾರೆ. ಅದಕ್ಕೆ ಪ್ರತಿಕ್ರಿಯೆ ನೀಡಿರುವ ಸುರೇಶ್, ನಮ್ಮ ಹನುಮಂತು ಮದುವೆ ಆಗೋ ಹುಡುಗಿ ಇನ್ನೂ ಓದ್ತಾ ಇದ್ದಾಳೆ, ಅವಳ ಓದು ಮುಗಿಬೇಕಿದೆ ಅಂತ ಹೇಳಿದ್ದಾರೆ. ಯಾರದ್ದೆಲ್ಲ ಮದುವೆ ಮಾಡಿಸ್ತೀನಿ ಅಂತ ನಾನು ಮಾತು ಕೊಟ್ಟಿದ್ನೋ ಅವರೆಲ್ಲರಿಗೂ ನಾನು ಮದುವೆ ಮಾಡಿಸ್ತೀನಿ. ಬಹಳಷ್ಟು ಮಂದಿ ಹನುಮಂತು ಮದುವೆ ಯಾವಾಗ ಮಾಡಿಸ್ತೀರಿ ಅಂತ ಕಾಮೆಂಟ್ ಮಾಡ್ತಿದ್ದಾರೆ. ಹನುಮಂತು ಮದುವೆ ಆಗೋ ಹುಡುಗಿ ಸದ್ಯ ಓದ್ತಾ ಇದ್ದಾಳೆ, ಅವಳ ಓದು ಮುಗಿಬೇಕಿದೆ. ನಾನು ಅವರ ಜೊತೆ ಮಾತನಾಡಿದ್ದೇನೆ. ಅವಳ ವಿದ್ಯಾಭ್ಯಾಸ ಮುಗಿದ ಮೇಲೆ ಮದುವೆ ಮಾಡುವುದಕ್ಕೆ ಎಲ್ಲ ತಯಾರಿಯಲ್ಲಿ ನಾವಿದ್ದೀವಿ ಅಂತ ಗೋಲ್ಡ್ ಸುರೇಶ್ ತಿಳಿಸಿದ್ದಾರೆ. ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ 11 ಸ್ಪರ್ಧಿಗಳ ಮದುವೆಗಳು ಸಾಲಾಗಿ ನಡೀತಾ ಇವೆ. ಈಚೆಗಷ್ಟೇ ಚೈತ್ರ ಕುಂದಾಪುರ ಅವರು ತಮ್ಮ 12 ವರ್ಷಗಳ ಪ್ರೀತಿಗೆ ಮದುವೆ ಮುದ್ರೆ ಒತ್ತಿದ್ದಾರೆ. ಅದಾದ ಬಳಿಕ ಮತ್ತೋರ್ವ ಸ್ಪರ್ಧಿ ರಂಜಿತ್ ತಮ್ಮ ಪ್ರೇಯಸಿ ಮಾನಸ ಅವರನ್ನ ಮದುವೆಯಾಗಿದ್ದಾರೆ. ಈ ಎರಡೂ ಮದುವೆಗಳಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ 11 ಸ್ಪರ್ಧಿಗಳು ಆಗಮಿಸಿ ವಧು ವರರಿಗೆ ಹಾರೈಸಿದ್ದಾರೆ.